ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಈಗ ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ಗೆ ಈಗ ಬಿಗ್ ಡೇಟ್ ಕೂಡ ಇಲ್ಲಿ ಅನೌನ್ಸ್ ಆಗಿದೆ. 2026ಕ್ಕೆ ಈ ಒಂದು ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ ಮೊಟ್ಟ ಮೊದಲ ಬಾರಿಗೆ ನಡೀತದೆ. ಇದರ ಮೊದಲಿಗೆ ಇದು ಚಾಂಪಿಯನ್ಸ್ ಲೀಗ್ ಎಂಬ ಹೆಸರಿನಲ್ಲಿ ಕೂಡ ಆರಂಭ ಆಗಿತ್ತು. ಆದರೆ ಈಗ ಈ ಒಂದು ಹೆಸರಿನಲ್ಲಿ ಮತ್ತೊಮ್ಮೆ ಬದಲಾವಣೆ ಆಗಿ ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ ಅಂತೇಳಿ ಮಾಡ್ತಾ ಇದ್ದಾರೆ. ಬಟ್ ಇದರಲ್ಲಿ ಒಟ್ಟಾರೆಯಾಗಿ 10 ತಂಡಗಳು ಕೂಡ ಇಲ್ಲಿ ಇವತ್ತು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದರೆ ಇದರಲ್ಲಿ RCBಗೂ ಕೂಡ ಅವಕಾಶ ಇದೆ. 2026ಕ್ಕೆ ನಡೀತಾ ಇರೋದ್ರಿಂದ ಇದು 2025ರಲ್ಲಿ ಚಾಂಪಿಯನ್ ಆದ ತಂಡಗಳು ಈ ಒಂದು ವೇದಿಕೆಗೆ ಸಜ್ಜಾಗಿದೆ. ಬಟ್ ನಮ್ಮ RCB ಕೂಡ 2025 ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಾಂಪಿಯನ್ ಆಯಿತು. ಬಟ್ ಯಾವ್ಯಾವ ಕಂಟ್ರಿಯಿಂದ ಯಾವ್ಯಾವ ತಂಡಗಳು ಬರ್ತಾವ ಅಂತ ಹೇಳೋದಾದ್ರೆ ನೋಡ್ಬೋದು. ನಮ್ಮ ಇಂಡಿಯಾದಿಂದ ಅಂದ್ರೆ IPL ನಿಂದ ಇಲ್ಲಿ RCB ಹೋದ್ರೆ, ಇನ್ನು ಬಿಗ್ ಬ್ಯಾಶ್ ಲೀಗ್ ಆಸ್ಟ್ರೇಲಿಯಾದಿಂದ ಹೋಬರ್ಟ್ ಹರಿಕೇನ್ ತಂಡ ಬಂದ್ರೆ ಇಲ್ಲಿ ದಿ 100 ಲೀಗ್ ನಿಂದ ಓವಲ್ ತಂಡ ಬರ್ತದೆ. ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಇಂದ ಸೆಂಟ್ ಲೂಸೆ ಕಿಂಗ್ಸ್ ಬಂದ್ರೆ, ಇನ್ನು ಪಾಕಿಸ್ತಾನ ಸೂಪರ್ ಲೀಗ್ ಇಂದ ಲಾಹೋಲ್ ಕೊಲಂಡರ್ಸ್ ತಂಡ ಬಂದ್ರೆ, MLC ಅಂದ್ರೆ ಮೇಜರ್ ಲೀಗ್ ಕ್ರಿಕೆಟ್ ಇಂದ MI ನ್ಯೂಯಾರ್ಕ್ ತಂಡ ಹೋಗ್ತದೆ. ಸೌತ್ ಆಫ್ರಿಕಾ 20 ತಂಡದಿಂದ MI ಕ್ಯಾಪ್ಟನ್ ಹೋದ್ರೆ, ಇನ್ನು ಸೂಪರ್ ಸ್ಮ್ಯಾಶ್ T20 ಇಂದ ಟ್ಯಾಗ್ಸ್ ತಂಡ ಇಲ್ಲಿ ಹೋಗ್ತಾ ಇದೆ. ಶ್ರೀಲಂಕನ್ ಪ್ರೀಮಿಯರ್ ಲೀಗ್ ತಂಡದಿಂದ ಜೋಪ್ನಾ ತಂಡ ಇಲ್ಲಿ ಹೋದ್ರೆ, ಇನ್ನು ಬಾಂಗ್ಲಾದೇಶ ಪ್ರೀಮಿಯರ್ ಲೀಗ್ ನಿಂದ ಫಾರ್ಚೂನ್ ಬ್ರಸೆಲ್ ತಂಡ ಹೋಗ್ತಾ ಇದೆ. ಇದು ಏನಪ್ಪಾ ಅಂದ್ರೆ ಒಟ್ಟಾರೆಯಾಗಿ ಇದೀಗ 10 ಕಂಟ್ರಿಯಿಂದ 10 ತಂಡಗಳು ಇಲ್ಲಿ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತವೆ. ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.